ಬೇಸಿಗೆಯಲ್ಲಿ ನಮಗೆ ಯೂಶಲಿ ಬೆವರೆಲ್ಲ ತುಂಬ ಹೋಗೋದ್ರಿಂದ ಎಷ್ಟೇ ನೀರೆಲ್ಲ ಕುಡಿದ್ರೂ ಕೂಡ ಸಾಕಾಗಲ್ಲ ಅಲ್ವಾ. ಸೊ ಆವಾಗ ನಮ್ಗೆ ಏನು ಅನಿಸುತ್ತೆ, ತುಂಬ ಕೂಲಾಗಿ ಏನಾದರೂ ಇರಬೇಕು, ತುಂಬ ಹೆಲ್ದಿಯಾಗಿ ಕೂಡ ಇರಬೇಕು ಅಂತ ಅನಿಸುತ್ತೆ, ದೇಹನ ತಂಪು ಮಾಡೋ ಥರ ಇರಬೇಕಂತ ಅನಿಸುತ್ತೆ. ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಸೊ ಸ್ಪೆಷಲ್ ಆಗಿ ಮಾವಿನ ಹಣ್ಣಿನ ಲಸ್ಸಿ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತು ಸಮಯದ ಉಳಿತಾಯ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡಬೇಕಂತ ಹೇಳಿದರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ನಾನು 3/4 ಬೌಲ್ ಆಗುವಷ್ಟು ಕರ್ಡನ್ನು ತೊಗೊಂಡಿದ್ದೀನಿ. ದಪ್ಪ ಕರ್ಡು ತೊಗೊಳ್ಬೇಕಾಗತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಹುಳಿ ಕೂಡ ಇರಬಾರ್ದು, ಮೀಡಿಯಮ್ ಇದ್ರೆ ಸಾಕು. ಈಗ ಈ 3/4 ಬೌಲ್ ಮೊಸರನ್ನ, ಗಟ್ಟಿ ಮೊಸರು ತೊಗೊಳ್ಬೇಕಾಗತ್ತೆ, ಇಲ್ಲಾದರೆ ಲಸ್ಸಿ ಅಷ್ಟೊಂದು ಟೇಸ್ಟ್ ಆಗಿರಲ್ಲ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ನಾವು ಮಾವಿನ ಹಣ್ಣನ್ನು ಹಾಕ್ಕೊಳ್ಬೇಕು. ಯಾವುದೇ ಮಾವಿನ ಹಣ್ಣು ಆಗ್ಬೋದು, ತುಂಬ ಸ್ವೀಟ್ ಆಗಿರೋದು ತೊಗೊಂಡ್ರೆ ಒಳ್ಳೆಯದು. ತುಂಬ ಗಳತ್ತು ಕೂಡ ಇರಬೇಕು, ತುಂಬ ಕಾಯಿ ಥರ ಎಲ್ಲ ಇರಬಾರ್ದು. ಇದನ್ನೀಗ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನಮಗೆ ಇದರ ಸಿಪ್ಪೆ ಏನು ಬೇಕಾಗದೇ ಇರೋದ್ರಿಂದ ನಾವು ಇದನ್ನ ಫಸ್ಟಿಗೆ ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಈ ಥರ ಸ್ಪೂನಲ್ಲಿ ತೆಗೆದು ಹಾಕ್ಕೊಳ್ಬಹುದು. ತುಂಬ ಕಳ್ತಿರೋದ್ರಿಂದ ಏನು ಕಷ್ಟ ಆಗೋದಿಲ್ಲ ತೆಗಿಯೋದಕ್ಕೆ. ಸಿಪ್ಪೆನೇನು ಹಾಕಬಾರ್ದು, ಆದಷ್ಟು ನೀಟಾಗಿ ತೆಗೆದು ಹಾಕ್ಕೊಳ್ಬೇಕಾಗತ್ತೆ. ನಾನು ಚಿಕ್ಕ ಮಾವಿನ ಹಣ್ಣು ಆಗಿರೋದ್ರಿಂದ 2 ಹಣ್ಣನ್ನು ಹಾಕಿದ್ದೀನಿ. ದೊಡ್ಡದಾದರೆ ಅರ್ಧ ಅಥವಾ 1 ಸಾಕಾಗುತ್ತೆ. ಇದಕ್ಕೆ ಈಗ ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ತುಂಬ ಜಾಸ್ತಿ ಬೇಡ ಆಗುತ್ತೆ, ಯಾಕಂತ ಹೇಳಿದರೆ ಮಾವಿನ ಹಣ್ಣು ತುಂಬ ಸ್ವೀಟ್ ಇದ್ದರೆ ತುಂಬ ಮುಖಕ್ಕೆ ಹೊಡೆದಂಗೆ ಆಗುತ್ತೆ ಸ್ವೀಟ್. ಸೊ ನಾನು ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನಾವು ಕರೆಕ್ಟಾಗಿ ಬ್ಲೆಂಡ್ ಮಾಡಬೇಕು. ಅದು ನೀಟಾಗಿ ಬ್ಲೆಂಡ್ ಆಗಬೇಕಾಗತ್ತೆ, ಯಾಕಂದರೆ ಮಾವಿನ ಹಣ್ಣು ನಾವು ಹಾಗೆ ಹಾಕಿರೋದ್ರಿಂದ ಮೊಸರು ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕದು. ಸಕ್ಕರೆ ಎಲ್ಲ ಕೂಡ ಕರಗಬೇಕಾಗತ್ತೆ. ಇದು ಕೋಲ್ಡ್ ಬೇಕನ್ನೋರು ಇದನ್ನ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು, ಇಲ್ಲ ಆದರೆ ಇದು ಮಾಡುವಾಗಲೇ 1-2 ಐಸ್ ಕ್ಯೂಬ್ನ ಕೂಡ ಹಾಕ್ಕೊಳ್ಬಹುದು. ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ, ನೋಡೋಕ್ಕೆ ಸಖತ್ತಾಗಿದೆ, ಹಾಗೆ ಕುಡಿಯೋಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಕೋಲ್ಡ್ ಎಲ್ಲ ಬೇಕು ಅಂತ ಅನಿಸೋರು, ಕೂಲಾಗಿರಬೇಕು ಅಂತ ಅನಿಸೋರು ಈ ಥರ ಲಸ್ಸಿ ಮಾಡಿಕೊಂಡು ಕುಡಿದ್ರೆ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದಿದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.